ಹಲೋ ಗೈಸ್, ಈ ಒಂದು ವ್ಲಾಗು ನಮ್ಮ ಮನೇಲಿ ಯುಗಾದಿ ಹಬ್ಬ ಯಾವ ರೀತಿ ಸೆಲೆಬ್ರೇಟ್ ಮಾಡಿದ್ವಿ ಅನ್ನೋದು. ಸೊ ಮಾರ್ನಿಂಗ್ ಎದ್ದ ತಕ್ಷಣ ಆಚೆ ಬಂದು ನೋಡಿದೆ, ನಮ್ಮ ಅತ್ತೆಯವರು ರಂಗೋಲಿ ಹಾಕ್ಬಿಟ್ಟಿದ್ರು. ಸೊ ಯಾಕಂದರೆ ನಾನು ನೈಟ್ ಸ್ವಲ್ಪ ಲೇಟ್ ಆಗಿತ್ತು ಮಲಗೋದು, ಹೂವು ಎಲ್ಲ ಕಟ್ಟಿ, ಅದಕ್ಕೋಸ್ಕರ ಅವರೇ ಹಾಕ್ಬಿಟ್ಟಿದ್ರು. ಇಟ್ಸ್ ಓಕೆ ಅಂತ ಬಿಟ್ಟು ಅದಕ್ಕೆ ಹೂವು ಎಲ್ಲ ಹಾಕಿ ಡೆಕೋರೇಷನ್ ಮಾಡಿದ್ದಾದಮೇಲೆ ಇನ್ನು ಮನೆ ಒರೆಸೋಣ ಅಂತ ಬಂದೆ. ಮನೆ ಒರೆಸ್ಬೇಕಾದ್ರೆ ನೀರಿಗೆ ಕಲ್ಲುಪ್ಪು ಮತ್ತು ಸ್ವಲ್ಪ ಗಂಜಲ ಹಾಕ್ಕೊಂಡು ನಾವು ಮನೆ ಒರೆಸೋದ್ರಿಂದ ಮನೇಲಿರುವಂತಹ ನೆಗೆಟಿವ್ ಎನರ್ಜಿ ಎಲ್ಲ ದೂರ ಆಗಿ ಪಾಸಿಟಿವ್ ಎನರ್ಜಿ ಬರುತ್ತೆ ಅಂತ ಹೇಳ್ತಾರೆ. ಸೊ ಇದನ್ನು ಟ್ರೈ ಮಾಡಿ ನೋಡಿ, ಇದು ನಿಜವಾಗ್ಲೂ ನಿಜ ಅಂತ ನನಗನ್ಸುತ್ತೆ. ಅದಾದಮೇಲೆ ನಮ್ಮ ಮಾವವರು ಮಾವಿನ ತೋರಣ ಕಟ್ತಾಯಿದ್ರು. ಅದಕ್ಕೆ ನಮ್ಮ ಪುಟಾಣಿ ಹೆಲ್ಪ್ ಮಾಡ್ತಾಯಿದ್ದ, ಮಾವಿನ ಎಲೆ ಎತ್ಕೊಡೋದ್ರಲ್ಲಿ. ಅದರಲ್ಲೂ ತುಂಬ ಕಿತಾಪತಿ ಕೆಲಸ ಮಾಡ್ತಿದ್ದ. ಆಮೇಲೆ ಸ್ನಾನ ಎಲ್ಲ ಮಾಡ್ಕೊಂಡು ಬಂದು ಮನೆಯಲ್ಲಿ ದೇವರು ಫುಲ್ಲು ಡೆಕೋರೇಷನ್ ಮಾಡ್ತಿದ್ದೆ. ನಾನು ಹೇಳಿದ್ನಲ್ವ ನಾನೇ ಹೂವೆಲ್ಲ ಕಟ್ತಿದ್ದೆ ಅಂತ. ಸೊ ಈ ರೀತಿ ರಾಘವೇಂದ್ರ ಸ್ವಾಮಿಗೆ ಮತ್ತು ಮನೆಯಲ್ಲಿ ಬೇಕಾಗಿರೋ ಎಲ್ಲ ದೇವ್ರಿಗೂ ಕೂಡ ನಾನು ಹೂವು ಹಾರ ಥರ ಪೋಣಿಸಿದ್ದೆ. ತುಂಬ ಚೆನ್ನಾಗಿ ಬಂದಿತ್ತು ಈ ಸಲ ಡೆಕೋರೇಷನ್ ಮಾತ್ರ, ಲೈಕ್ ಹೂವಿನ ಅಲಂಕಾರ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಅದರಲ್ಲೂ ರಾಘವೇಂದ್ರ ಸ್ವಾಮಿಗೆ ನಾನು ಹಿಂಗೆ ಅಂದ್ಕೊಂಡಿದ್ನಲ್ವ ಅಲಂಕಾರ ಮಾಡಬೇಕು ಅಂತ, ಆ ರೀತಿ ಬಂದಿತ್ತು. ಇಲ್ಲಿ ಮೊಳೆಗಳಿಲ್ಲ, ಹಾಗೆ ಫೋಟೋಗೆ ಸಿಕ್ಸೋಣ ಅಂತ ಹೇಳಿಬಿಟ್ಟು ಸಿಕ್ಕಿಸ್ತಾ ಇದ್ದೆ. ಹೆಂಗೆ ಇಟ್ಟರೆ ಹೂವು ಚೆನ್ನಾಗಿರುತ್ತೆ ಅಂತ ಹೇಳಿಬಿಟ್ಟು ನೋಡಿಕೊಂಡು ಇಡ್ತಾ ಇದ್ದೆ. ನನಗೆ ತುಂಬ ದಿನದಿಂದ ಅನ್ನಿಸ್ತಿತ್ತು ರಾಘವೇಂದ್ರ ಸ್ವಾಮಿಗೆ ಈ ಥರ ಹೂವು ಇಡಬೇಕು ಅಂತ. ಬಟ್ ನಮ್ಮ ಮನೇಲಿ ಇದ್ದಿದ್ದು ಚಿಕ್ಕದ ಫೋಟೋ, ಅದಕ್ಕೆ ಈ ರೀತಿ ಎಲ್ಲ ಮಾಡೋಕ್ಕಾಗಲ್ಲ ಅಂತ ನಾನು ಸುಮ್ಮನೆ ಆಗೋಗ್ತಿದ್ದೆ. ಬಟ್ ಈ ಸಲ ಏನೋ ಗೊತ್ತಿಲ್ಲ, ಓಕೆ ಹಬ್ಬ ಇದೆಯಲ್ವ, ಯುಗಾದಿ ಹಬ್ಬ ಮಾಡಲೇಬೇಕು ಅಂತ ಹೇಳಿಬಿಟ್ಟು ಹೂವು ಎಲ್ಲ ತೊಗೊಂಡು ನಾನೇ ಕಟ್ಟಿ ನಾನೇ ಪೋಣಿಸಿ ಯಾವ ರೀತಿ ಬೇಕೋ ಆ ರೀತಿ ಎಲ್ಲನೂ ಮಾಡಿಕೊಂಡು ಅದಾದಮೇಲೆ ಇವತ್ತು ಅಲಂಕಾರ ಮಾಡ್ತಾಯಿದ್ದೀನಿ. ನಿಜವಾಗ್ಲೂ ಹೇಳ್ತೀನಿ, ಸಿಕ್ಕಾಪಟ್ಟೆ ಇಷ್ಟ ಆಗ್ತಿತ್ತು ನನಗೆ. ನೋಡ್ತಾ ಇದ್ದರೆ ಎಷ್ಟು ಮುದ್ದಾಗಿದೆಯಲ್ವ ಅನ್ನೋದು ನನ್ನ ದೃಷ್ಟಿನೇ ಬಿದ್ದುಬಿಡುತ್ತೇನೋ ಅನ್ನೋ ಥರ ಇರ್ತಾಯಿತ್ತು. ಸೊ ದಿಂಡು ಕಟ್ಟಿದ್ದೆ, ದಿಂಡು ಇಟ್ಟು ನೋಡಿದೆ, ಓಕೆ ಇದು ಸೆಟ್ ಆಗುತ್ತಾ ಆಗಲ್ವಾ ಅಂತ ಹೇಳಿಬಿಟ್ಟು. ಆಮೇಲೆ ಕರೆಕ್ಟಾಗಿ ನೋಡ್ಕೊಳ್ತಾ ಇದ್ದೀನಿ, ಇದನ್ನು ಇಟ್ಟರೆ ಕರೆಕ್ಟಾಗಿ ಇಲ್ಲಿ ಸೆಟ್ ಆಗುತ್ತಾ, ಬೀಳ್ದಿರ ಇರುತ್ತಾ ಹೂವು ಅಂತ ಹೇಳಿಬಿಟ್ಟು. ಯಾಕಂದರೆ ಕೆಲವೊಂದು ಸಲ ನಾವು ಇಟ್ಟಿರೋ ಹೂವು ಬಾರಕ್ಕೇ ಬಿದ್ದೋಗುತ್ತೆ, ಅದಕ್ಕೋಸ್ಕರ. ಅದಾದಮೇಲೆ ಫೈನಲಿ ಆ ಕಡೆ ಈ ಕಡೆ ಒಂದು ಹುಕ್ಕು ಥರದ್ದು ಹಾಕ್ಬಿಟ್ಟು ಈ ರೀತಿ ಮಾಡಿದೆ ಗೈಸ್. ತುಂಬ ಚೆನ್ನಾಗಿ ಬಂದಿತ್ತು, ನಾನು ತೋರಿಸ್ತೀನಿ ಆಮೇಲೆ. ಇವಾಗ ಬಂದುಬಿಟ್ಟು ಹೊಸ್ಲ ಹತ್ರ ಸ್ವಲ್ಪ ರಂಗೋಲಿ ಹಾಕ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಈ ರೀತಿ ಪೇಂಟ್ ಮಾಡಿಬಿಟ್ಟಿದ್ದೀನಿ. ಬಟ್ ತುಂಬ ಜನ ಹೇಳ್ತಾರೆ ಈ ರೀತಿ ಮಾಡಬಾರ್ದು ಅಂತ. ಆದರೆ ನನಗೆ ಈ ರೀತಿ ಹೊಸ್ಲ ಮೇಲೆ ಫುಲ್ಲು ರಂಗೋಲಿ ಇರೋದು ತುಂಬ ಇಷ್ಟ. ಬಟ್ ಆದರೆ ನಾನು ಎಷ್ಟು ರಂಗೋಲಿ ಇಟ್ಟಲ್ಲಿ ಹಾಕಿದ್ರು ಕೂಡ ನಮ್ಮ ಅತ್ತೆ ಸೀರೆ ಇಲ್ಲಾಂದರೆ ಹುಡುಗರ ಕಾಲಲ್ಲಿ ಆ ಥರ ಎಲ್ಲ ಇದಾಗೋಗ್ದು ಫುಲ್ಲು ಹೋಗ್ಬಿಡ್ತಾಯಿತ್ತು ಬೇಗ. ಬಟ್ ಇವಾಗ ಈ ರೀತಿ ಮಾಡಿರೋದಕ್ಕೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಬಟ್ ಆದರೂ ಕೂಡ ಹೊಸ್ಲ ಮೇಲೆ ನಾನು ರಂಗೋಲಿ ಇಟ್ಟಲ್ಲೂ ಕೂಡ ಹಾಕಿರ್ತೀನಿ. ಮತ್ತು ಈ ರೀತಿ ಡೈಲಿ ಬಿಡಿಸಲ್ಲ, ಬಟ್ ಅದೇ ಶುಕ್ರವಾರ ಅಥವಾ ಶನಿವಾರ ಯಾವಾಗ ಪೂಜೆ ಮಾಡ್ತೀನಲ್ವ ಆವತ್ತು ಈ ರೀತಿ ಮನೆ ಹೊಸ್ಲು ಮುಂದೆ ರಂಗೋಲಿ ಎಲ್ಲ ಹಾಕ್ಕೊಂಡು ಆಮೇಲೆ ನಾನು ಪೂಜೆ ಎಲ್ಲ ಮಾಡ್ಕೊಳ್ತೀನಿ. ಸೊ ಇವತ್ತು ಪುಟಾಣಿ ಅದೇ ಸಿಂಪಲ್ಲಾಗಿ ಒಂದು ರಂಗೋಲಿ ಹಾಕ್ಕೊಂಡಿದ್ದೆ, ನೋಡ್ಕೊಂಡು ಬನ್ನಿ. ನೋಡಿದ್ರಲ್ವ ರಂಗೋಲಿ ಪುಟಾಣಿದಾದರೂ ಕೂಡ ಮನಸ್ಸಿಗೆ ತುಂಬಾ ಇಷ್ಟ ಆಗೋ ಥರನೇ ಇರುತ್ತೆ ನನಗೆ ಯಾವಾಗ್ಲೂ. ಯಾಕೆ ಅಂದರೆ ದೊಡ್ಡದಾಗಿ ರಂಗೋಲಿ ಹಾಕ್ಬಿಟ್ರೆ ಚೆನ್ನಾಗಿರುತ್ತಾ, ಚಿಕ್ಕದಾಗಿ ಹಾಕ್ಕೊಂಡ್ರೂ ಕೂಡ ಚೊಕ್ಕವಾಗಿರಬೇಕು ಅಷ್ಟೇ ನನಗೆ ಅನಿಸೋದು. ಅದಾದಮೇಲೆ ಸ್ವಲ್ಪ ಹೂವು ಎಲ್ಲ ಇಟ್ಟು ಸ್ವಲ್ಪ ಅಲಂಕಾರ ಮಾಡಿದೆ ಹೊಸ್ಲಿಗೆಲ್ಲನೂ. ಅದಾದಮೇಲೆ ತೋರಣ ಕಟ್ಟಿದ್ರಲ್ವ ಅಲ್ಲೂ ಕೂಡ ಚೆಂಡು ಹೂವದ ಹಾರ ಪೋಣಿಸಿದೆ. ಅದನ್ನೆಲ್ಲ ಹಾಕಿ ದೇವರಿಗೆಲ್ಲ ಇಟ್ಟಿರೋ ಹೂವನ್ನ ಇನ್ನೊಂದ್ಸಲ ನೋಡಿದೆ, ಎಲ್ಲಾದರೂ ಇನ್ನೂ ಮಿಸ್ ಆಗಿದೆಯಾ ಅಂತ. ಎಲ್ಲೂ ಇರಲಿಲ್ಲ, ಎಲ್ಲ ಕಡೆ ಕ್ಲೀನಾಗಿ ಇಟ್ಟಿದ್ದೆ. ನಾನು ಭಗವದ್ಗೀತೆ ಓದೋಕ್ಕೆ ಶುರು ಮಾಡೋಣ ಅಂದ್ಕೊಳ್ತಾ ಇದ್ದೀನಿ ಗೈಸ್. ಯಾಕಂದರೆ ನಾನಿವಾಗ ಸದ್ಯಕ್ಕೆ ಮನೇಲಿರೋದ್ರಿಂದ ತುಂಬ ಒಂಥರ ಬ್ಯಾಡ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ಅದರಿಂದ ನನಗೆ ಡೈವರ್ಷನ್ ಬೇಕು. ಸೊ ಅದಕ್ಕೆ ಬಟ್ ಆದರೆ ಅದಕ್ಕಿನ್ನೂ ಸಾಧ್ಯ ಆಗ್ತಿಲ್ಲ. ಆ್ಯಂಡ್ ದೇವರಿಗೆಲ್ಲ ಅಲಂಕಾರ ಮಾಡಿದ್ದಾದಮೇಲೆ ನಾನು ಕೂಡ ಅಲಂಕಾರ ಮಾಡ್ಕೊಂಡು ಬಂದೆ. ಸದ್ಯಕ್ಕೆ ನಮ್ಮ ಮನೆ ಲಕ್ಷ್ಮಿ ನಾನೇ ಅಲ್ವಾ, ನಾನೇ ರೆಡಿ ಆಗಿಲ್ಲ ಅಂದರೆ ಹಿಂಗೆ ಹೇಳಿ. ಸೊ ಅದಕ್ಕೋಸ್ಕರನೇ ಬಂದೆ. ಆ್ಯಂಡ್ ಈ ಸ್ಯಾರಿ ಬಗ್ಗೆ ಅಂತೂ ತುಂಬ ಜನ ಕೇಳ್ತಾಯಿದ್ರು, ರೀಲ್ ಹಾಕಿದ್ದಾದಮೇಲೆ ನಮಗೂ ಒಂದು ತೊಗೊಂಡು ಬಂದು ಕೊಡು ಅಂತ ಹೇಳಿಬಿಟ್ಟು.
ಈ ಸ್ಯಾರಿ ನನಗೆ ಅವತ್ತು ಬೈ ಮಿಸ್ ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ, ನನ್ನ ಕಣ್ಣಿಗೆ ಸಡನ್ನಾಗಿ ಕಾಣಿಸ್ತು, ಎತ್ಕೊಬಿಟ್ಟೆ ಅಷ್ಟೇ. ಹೋಲ್ಸೇಲಲ್ಲಿ ಸ್ಯಾರಿಗಳು ತರಕ್ಕೆ ಹೋದಾಗ ಅಲ್ಲಿ ಒಂದು ಸಿಂಗಲ್ ಪೀಸ್ ಇತ್ತು ಅನಿಸುತ್ತೆ ಮೋಸ್ಟ್ಲಿ, ಅದು ನನ್ನ ಕಣ್ಣಿಗೆ ಅದು ಹೆಂಗೆ ಕಾಣಿಸ್ತೋ ಗೊತ್ತಿಲ್ಲ, ತೊಗೊಬಿಟ್ಟೆ. ಬಟ್ ಇವಾಗ ತುಂಬ ಜನ ಕೇಳ್ತಾ ಇದ್ದಾರೆ, ಟ್ರೈ ಮಾಡ್ತೀನಿ, ಅದೇ ತೊಗೊಂಡು ಬಂದು ಕೊಡ್ತೀನಿ. ಇನ್ನು ಈ ಬ್ಲೌಸ್ ಬಗ್ಗೆ ಅಂತೂ ಹೇಳೋದೇ ಬೇಡ. ಬ್ಲೌಸ್ ಅಂತೂ ನಾನು ಇಷ್ಟು ಸೀರೆಗಳಿಗೆ ಮ್ಯಾಚ್ ಮಾಡ್ಕೊಳ್ತಾ ಇದ್ದೀನೋ ನನಗೆ ಗೊತ್ತಿಲ್ಲ. ಪ್ರತಿಯೊಬ್ಬರು ಕೂಡ ಈ ರೀತಿ ಒಂದು ಬ್ಲೌಸ್ ವೈಟ್ ಆ್ಯಂಡ್ ಬ್ಲ್ಯಾಕ್ ಕಲರ್ ತೊಗೊಂಡ್ರೆ ತುಂಬ ಸ್ಯಾರಿಗಳಿಗೆ ಮ್ಯಾಚ್ ಆಗುತ್ತೆ. ಬಟ್ ನನ್ನ ಹತ್ರ ತೊಗೊಳ್ಳಿ ಅಂತ ಹೇಳಲ್ಲ, ನಿಮಗೆ ಗೊತ್ತಿರೋರು ಯಾರ ಹತ್ರ ಆದರೂ ತೊಗೊಳ್ಳಿ ಗೈಸ್, ವರ್ತ್ ಅಂತ ಹೇಳ್ತೀನಿ ಅಷ್ಟೇ. ಆಮೇಲೆ ನಾನು ಮತ್ತು ನಮ್ಮ ಪುಟಾಣಿ ಇಬ್ಬರೂ ಬಂದು ಪೂಜೆ ಮಾಡೋಕ್ಕೆ ಬಂದ್ವಿ. ನನ್ನ ಮಗ ಆವಾಗವಾಗ ನನಗೆ ಹೆಣ್ಮಕ್ಳಿಲ್ಲ ಅನ್ನೋ ಒಂದು ಕೊರತೆನ ನೀಗಿಸ್ತಾ ಇರ್ತಾನೆ. ಲೈಕ್ ಈ ರೀತಿ ಪೂಜೆ ಮಾಡಬೇಕಾದ್ರೆ ನನಗೆ ಸಪೋರ್ಟ್ ಮಾಡೋದಾಗಿರ್ಬೋದು, ಆ್ಯಂಡ್ ಕೆಲವೊಂದು ವಿಚಾರಗಳು ನನಗೆ ಹೆಲ್ತ್ ಸರಿ ಇಲ್ಲ ಅಂದಾಗ ಬಂದು ಹೇಗಿದೆ ಅಮ್ಮ ಅಂತ ಕೇಳೋದಾಗಿರ್ಬೋದು, ನೀರು ಕೊಡು ಅಂದಿದ ತಕ್ಷಣ ನೀರು ಕೊಡೋದು, ಇಂಥ ಕೆಲಸಗಳೆಲ್ಲ ಹುಡುಗರು ಮಾಡಲ್ಲ ಅಂತ ಹೇಳ್ತಾರೆ. ಬಟ್ ಅದು ತಪ್ಪು. ನಿಜ ಹೇಳಬೇಕು ಅಂದರೆ ಹುಡುಗರಿಗೂ ಕೂಡ ತಂದೆ ತಾಯಿ ಮೇಲೆ ತುಂಬ ಪ್ರೀತಿ ಇರುತ್ತೆ. ಅದನ್ನು ನಾವು ಹೇಳ್ಕೊಡ್ಬೇಕಷ್ಟೇ ಮಕ್ಕಳಿಗೆ. ಏನೇ ಆಗಲಿ ಚಿಕ್ಕ ವಯಸ್ಸಿಂದ ನಾವು ಹೇಳ್ಕೊಟ್ಟಾಗಲೇ ಅಲ್ವಾ ಅವ್ರಿಗೆ ಗೊತ್ತಾಗೋದು. ಯಾಕಂದರೆ ಹುಟ್ಟುತ್ತಾ ನಾವೇ ಕಲ್ತ್ಕೊಂಡು ಬಂದಿಲ್ಲ ಅಂದರೆ ನಮ್ಮ ಮಕ್ಳು ಹೆಂಗೆ ಕಲ್ತ್ಕೊಂಡು ಬರ್ತಾರೆ ಹೇಳಿ. ಸೊ ಅದಕ್ಕೋಸ್ಕರ ಆಮೇಲೆ ದೇವ್ರ ಮನೆಯಲ್ಲಿ ದೀಪ ಹಚ್ಚಿದ್ರೆ ಆ ಕಳೆನೇ ಬೇರೆ ಅಲ್ವಾ. ಸೊ ಅದಕ್ಕೇನೆ ದೇವ್ರ ಹತ್ರ ಮತ್ತು ರಾಘವೇಂದ್ರ ಸ್ವಾಮಿ ಹತ್ರ ದೀಪ ಎಲ್ಲ ಹಚ್ಚಿ ಹೊಸ್ಲಿಗೆಲ್ಲ ಪೂಜೆ ಮಾಡ್ಕೊಳ್ತಾ ಇದ್ದೀನಿ. ರಾಘವೇಂದ್ರ ಸ್ವಾಮಿ ಹತ್ರ ಯಾವಾಗಲೂ ನಾನು ತುಪ್ಪದ ದೀಪನೇ ಹಚ್ಕೊಬಿಡ್ತೀನಿ. ಯಾಕಂದರೆ ಅಲ್ಲಿ ಇಡೋದಕ್ಕೆ ಸ್ಪೇಸ್ ಇಲ್ಲ, ನಾವು ತುಪ್ಪದ ದೀಪ ಸಪ್ರೇಟಾಗಿ ಇಡೋದಕ್ಕೆ. ಸೊ ಅದಕ್ಕೋಸ್ಕರ ಅಂತಲೇ ದೀಪ ಹಚ್ಬೇಕಾದ್ರೆ ತುಪ್ಪದ ದೀಪ ಹಚ್ಬಿಟ್ಟು ಆಮೇಲೆ ಆರತಿನೂ ಕೂಡ ತುಪ್ಪದ ಆರತಿನೇ ಮಾಡ್ತೀನಿ. ನಿಜವಾಗ್ಲೂ ಇವತ್ತು ತುಂಬಾ ಖುಷಿ ಆಗ್ತಿತ್ತು ನನಗೆ. ದೇವರ ಅಲಂಕಾರ ಅಂತೂ ನೋಡಿ ಸಖತ್ ಒಂಥರ ಎಷ್ಟು ಚೆನ್ನಾಗಿ ಬಂದಿದೆಯಲ್ವಾ ಅಂತ ಹೇಳಿಬಿಟ್ಟು ನನ್ನದೇ ದೃಷ್ಟಿ ಬಿದ್ದೋಗುತ್ತೇನೋ ಅನ್ನೋ ಥರ ಆಗ್ತಿತ್ತು ನನಗೆ ರಾಘವೇಂದ್ರ ಸ್ವಾಮಿ ಅವ್ರದ್ದು ಅಲಂಕಾರ ನೋಡಿ. ನಿಜವಾಗ್ಲೂ ಹೇಳ್ತೀನಿ ಗೈಸ್, ಏನೇ ಒಂದು ಕೆಲಸ ಮಾಡಬೇಕಾದ್ರೆ ಆಗುತ್ತೆ ಅಂದ್ಕೊಂಡು ಮಾಡಿದ್ರೆ ಅದು ಹಾಗೆ ಆಗುತ್ತೆ ಅನ್ನೋದಕ್ಕೆ ಇದೇ ಎಕ್ಸಾಂಪಲ್. ಚಿಕ್ಕ ಫೋಟೋ ಬಿಡು, ಆಗಲ್ಲ ಅಂದ್ಕೊಂಡು ಇಷ್ಟು ದಿನ ಇದ್ದೆ. ಬಟ್ ಆದರೆ ಇವತ್ತು ನೋಡಿ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿಸ್ಕೊಂಡಿದ್ದಾರಲ್ವ. ಯಾವತ್ತೇ ಆಗಲಿ ಪ್ರಯತ್ನ ಪಟ್ಟರೆ ಪ್ರತಿಫಲ ಅನ್ನೋದು ಸಿಕ್ಕೇ ಸಿಗುತ್ತೆ. ಆಮೇಲೆ ಭಗವದ್ಗೀತೆ ಓದೋಣ ಅಂತ ಯೋಚನೆ ಮಾಡ್ತಾ ಇದ್ದೀನಿ. ನೀವೇನು ಹೇಳ್ತೀರಾ ಹೇಳಿ? ಯಾಕಂದರೆ ನನಗೆ ಈ ನಡುವೆ ಮನೇಲೇ ಇರೋದ್ರಿಂದ ತುಂಬ ಬ್ಯಾಡ್ ಥಾಟ್ಸ್ ಎಲ್ಲ ಬರ್ತಾ ಇರುತ್ತೆ. ಸೊ ನೀವೇನು ಸಜೆಸ್ಟ್ ಮಾಡ್ತೀರಾ? ಆ್ಯಂಡ್ ಓದೋದಾದರೆ ಹೆಂಗೆ ಅದನ್ನು ಓದಬೇಕು ಅಂತ ನನ್ನ ಹಸ್ಬೆಂಡ್ ಹೇಳ್ತಾ ಇರ್ತಾರೆ. ಭಗವದ್ಗೀತೆ ಓದೋಕ್ಕೆ ಶುರು ಮಾಡಿದ್ರೆ ತುಂಬ ನಿಷ್ಠೆಯಿಂದ ಓದಬೇಕು ಅದು ಇದು ಅಂತ. ನನಗೆ ಅದ್ರ ಬಗ್ಗೆ ಗೊತ್ತಿಲ್ಲ, ನಿಮ್ಗೇನಾದ್ರು ಗೊತ್ತಿದ್ದರೆ ಕಮೆಂಟ್ ಮಾಡಿ. ಆಮೇಲೆ ಇವತ್ತು ಹಬ್ಬ ಸ್ಪೆಷಲಾಗಿ ಬೋಂಡ, ಅನ್ನ ರಸ, ಒಬ್ಬಟ್ಟು ಎಲ್ಲ ಮಾಡಿದರು. ನಮ್ಮ ಅತ್ತೆಯವರೇ ಮಾಡೋದು ಅಡುಗೆ ಹಬ್ಬದ ದಿನ. ಸೊ ಮಾಡಿದ್ರು, ಎಲ್ಲ ಆರಾಮಾಗಿ ತಿನ್ಕೊಂಡು ಎಂಜಾಯ್ ಮಾಡಿದೆ. ನಾಳೆ ಬಸ್ತಡಕ್ಕೂ ಏನೇನು ಮಾಡಿದ್ದೆ ಅಂತ ಹೇಳಿಬಿಟ್ಟು ತೋರಿಸ್ತೀನಿ ಗೈಸ್. ಫುಲ್ ಸ್ಪೆಷಲ್ಸ್ ಮಾಡಿದ್ದೆ ತೋರಿಸ್ತೀನಿ. ಈ ಒಂದು ವಿಡಿಯೋ ಇಷ್ಟೇ ಗೈಸ್. ಹಬ್ಬದ ವೈಬ್ಸ್ ಎಲ್ಲ ಮುಗೀತು. ಸೊ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಬಾಯ್ ಬಾಯ್.